ಎಲ್ರಿಗೂ ನಮಸ್ಕಾರ. ನಾವು ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 21ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಯದ್ಯದ್ಯಾಚರತೆ ಶ್ರೇಷ್ಠಃ ತತ್ತದ್ದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಬಹುಶಃ ಭಗವದ್ಗೀತೆಯ ಕೆಲವೊಂದು ಶ್ಲೋಕಗಳು ಅತಿ ಜನಪ್ರಿಯ. ಅವುಗಳನ್ನು ನಾವು ಬೇರೆ ಬೇರೆಯವರು ಆಗಾಗ ಹೇಳ್ತಾ ಇರೋದನ್ನು ಕೇಳ್ತಿರ್ತೀವಿ. ಇದು ಒಂದು ಅಂತಹದ್ದೇ ಶ್ಲೋಕ. ಯದ್ಯದ್ಯಾಚರತೆ ಶ್ರೇಷ್ಠಃ ತತ್ತದ್ದೇವೇತರೋ ಜನಃ ಅಂತ. ಶ್ರೇಷ್ಠರಾದ ವ್ಯಕ್ತಿಗಳು, ಸಮಾಜಕ್ಕೆ ಮಾರ್ಗದರ್ಶಕರಾದ ವ್ಯಕ್ತಿಗಳು, ಹಿರಿಯರು ಅಂತ ಅನ್ನಿಸ್ಕೊಂಡವರು, ಯಾರನ್ನು 4 ಜನರು ನೋಡಿ ತಮ್ಮ ಜೀವನಕ್ಕೆ ಪ್ರೇರೇಪಣೆಯನ್ನು ಪಡೆದುಕೊಳ್ತಾರೋ ಅಂತಹ ಜನರು ಏನು ಮಾಡಬೇಕು? ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಆಚರಿಸಬೇಕು. ಅವರ ನಡೆ ನುಡಿಗಳಲ್ಲಿ ಒಳ್ಳೆಯ ವಿಚಾರಗಳೇ ಇರಬೇಕು. ಯಾಕಂದರೆ ನಾವು ಅವರನ್ನು ಅನುಸರಿಸ್ತೀವಿ, ನಾವು ಅವರನ್ನು ನೋಡಿ ಕಲಿತೀವಿ. ಹಾಗಾಗಿ ಮೇಲೇರ್ತಾ ಹೋದ ಹಾಗೆ, ಉನ್ನತ ಸ್ಥಾನಕ್ಕೆ ಹೋದ ಹಾಗೆ ಅವರ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಅವರು ಒಳ್ಳೆಯದನ್ನೇ ಮಾಡಬೇಕು. ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಅಂದರೆ ಹಿಂದಿನ ಶ್ಲೋಕದಲ್ಲಿ ಜನಕರಾಜನ ಉದಾಹರಣೆಯನ್ನು ನಾವು ನೋಡಿದ್ವಿ. ಜನಕನನ್ನು ನಾವು ರಾಜರ್ಷಿ ಅಂತಲೇ ಕರೆಯೋದು. ಆ ರೀತಿ ಯಾವ ವ್ಯಕ್ತಿ ಮೇಲೆ ಹೋದವನು, ಯಾವ ವ್ಯಕ್ತಿ ನಾಯಕನ ಸ್ಥಾನದಲ್ಲಿ ಹೋದವನು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ತಾನೋ ಅಂತಹವರ ಹೆಸರು ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿರುತ್ತೆ. ಅವರ ಹೆಸರನ್ನು ನಾವು ಮುಂದಿನ ಪೀಳಿಗೆಯವರು ಕೂಡ ಕೇಳ್ತೀವಿ. ಅಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು. ಮತ್ತು ಈಗ ನಾನು ಯಾವುದೋ ಒಂದು ಹಂತಕ್ಕೆ ತಲುಪಿದ್ದೇನೆ, ಇನ್ನು ನಾನು ಕರ್ಮವನ್ನು ಮಾಡೋದಿಲ್ಲ, ಇನ್ನು ನಾನು ಕೆಲಸವನ್ನು ಮಾಡೋದಿಲ್ಲ ಅಂತ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅವರನ್ನು ಮುಂದಿನ ಜನರು, ಮುಂದಿನ ಪೀಳಿಗೆಯವರು ನೋಡ್ತಿರ್ತಾರೆ. ಈಗ ನಾವು ಇಂದಿನ ಕಾಲದ ಉದಾಹರಣೆ, ನಮ್ಮ ಭಾರತದ ಪ್ರಧಾನಮಂತ್ರಿಗಳು ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾರೆ ಅಂತ ಕೇಳ್ತೀವಿ. ಅಷ್ಟು ಉನ್ನತ ಸ್ಥಾನದಲ್ಲಿರೋರು ಯಾಕೆ ಕೆಲಸ ಮಾಡಬೇಕು, ಸುಮ್ಮನೆ ಇರಬಹುದಲ್ಲ ಅಂತ ಇಲ್ಲ. ಅಷ್ಟು ಮೇಲಿರೋರು ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಅಂತಹ ಒಂದು ಒಳ್ಳೆಯ ದಾರಿಯನ್ನು ನಮಗೆ ತೋರಿಸಿಕೊಟ್ಟಾಗ ಅದು ಇನ್ನು ಎಷ್ಟೋ ಜನರಿಗೆ ಪ್ರೇರೇಪಣೆಯನ್ನು ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಶಾಲೆಗಳಲ್ಲಿ ನಾವು ಶುರುವಿಗೆ ನಮ್ಮ ಮನೆಯಲ್ಲಿ ತಂದೆ ತಾಯಿಯಿಂದ ಕಲಿತೀವಿ, ಆನಂತರ ಶಾಲೆಯಲ್ಲಿ ನಮ್ಮ ಶಿಕ್ಷಕರಿಂದ ಕಲಿತೀವಿ. ಅವರು ಒಳ್ಳೆಯದನ್ನು ಮಾಡಿದರೆ ನಾವು ಒಳ್ಳೆಯದನ್ನು ಕಲಿತೀವಿ. ಆದರೆ ಮನೆಯಲ್ಲಿ ಕುಡಿತವೋ ಜೂಜೋ ಇನ್ನೊಂದು ಯಾವುದೋ ಒಂದು ವಿಚಾರ ಇದ್ದಾಗ ಅಂತಹ ಪ್ರಭಾವ ಬಂದೇ ಬರುತ್ತೆ ಮಕ್ಕಳ ಮೇಲೆ. ಆ ಮಕ್ಕಳಿಗೆ ಒಂದು ವೇಳೆ ಸನ್ಮಾರ್ಗದಲ್ಲಿ ಹೋಗಬೇಕು ಅಂತ ಇದ್ದರೂ ಮನೆಯಲ್ಲಿ ಹಿರಿಯರು ಅದನ್ನು ಆಚರಣೆ ಮಾಡದೇ ಇದ್ದಾಗ ಅವರು ಏನಂತ ಮಾಡ್ತಾರೆ? ಶಾಲೆಗಳಲ್ಲೂ ಹಾಗೆ ಚೆನ್ನಾಗಿ ಪಾಠ ಮಾಡೋರು, ಹೆಚ್ಚು ಹೆಚ್ಚು ಓದಿಗೆ ಹುರಿದುಂಬಿಸುವ ಶಿಕ್ಷಕರಿದ್ದಾಗ, ಪ್ರೋತ್ಸಾಹಿಸುವ ಶಿಕ್ಷಕರಿದ್ದಾಗ ಮಕ್ಕಳು ತುಂಬ ಚೆನ್ನಾಗಿ ಕಲಿಯೋಕ್ಕಾಗತ್ತೆ. ಈ ಅಪ್ಪ ಅಮ್ಮ ಅಥವಾ ಶಿಕ್ಷಕರಂತಹ ಶ್ರೇಷ್ಠ ಒಳ್ಳೆಯ ಸ್ಥಾನದಲ್ಲಿರೋರು ಅವರು ಒಳ್ಳೆಯದನ್ನೇ ಆಚರಿಸಬೇಕು. ಆಗ ಮಕ್ಕಳು ಕೂಡ ಅದನ್ನೇ ಕಲಿತಾರೆ, ಮುಂದಿನ ಪೀಳಿಗೆಯೂ ಅದನ್ನೇ ಕಲಿಯುತ್ತೆ. ಅವರನ್ನು, ಆ ಶ್ರೇಷ್ಠರನ್ನು ನೋಡಿ ಬೆಳೆಯುವ ಎಲ್ಲ ವ್ಯಕ್ತಿಗಳು ಅದನ್ನೇ ಕಲಿತಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಕನ್ನಡದಲ್ಲೂ ಜನನಿ ತಾಯಿಯೇ ಮೊದಲ ಗುರುವು ಅಂತ ಮಾತಿದೆ. ಮನೆಯ ಮೊದಲ ಪಾಠಶಾಲೆ ಜನನಿ ತಾಯಿಯೇ ಮೊದಲ ಗುರುವು ಅಂತ. ಆ ಶ್ಲೋಕವೂ ಇದನ್ನೇ ಹೇಳುತ್ತೆ. ಆ ಪದ್ಯವೂ ಇದೇ ಶ್ಲೋಕದ ಅರ್ಥವನ್ನೇ ಹೇಳುತ್ತೆ. ನಾವು ದೊಡ್ಡವರನ್ನು ನೋಡಿ ಕಲಿತೀವಿ. ಹಾಗಾಗಿ ಆ ದೊಡ್ಡವರು ಅಂತ ಅನ್ನಿಸ್ಕೊಂಡವರು ಒಳ್ಳೆಯ ವಿಚಾರವನ್ನೇ ಮಾಡಬೇಕು. ಇಲ್ಲ ಅಂದರೆ ಅವರು ನೂರಾರು ಜನರನ್ನು ಸರಿಯಾದ ದಾರಿಯಲ್ಲಿ ಎಳಿಲಿಕ್ಕೆ ಆಗದೆ ಹೋಗಬಹುದು ಅನ್ನೋದು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.